ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಹಜ ಯೋಗ ಜ್ಞಾನ ಕೇಂದ್ರ ದಾಂಡೇಲಿ ಇವರ ಆಶ್ರಯದಡಿ ನಗರದ ಸೋಮಾನಿ ವೃತ್ತದ ಹತ್ತಿರದಲ್ಲಿ ಇರುವ ಕಾರ್ಮಿಕ ಭವನದಲ್ಲಿ ಇದೇ ಫೆಬ್ರವರಿ 28ರಂದು ಬೆಳಿಗ್ಗೆ 6 ಗಂಟೆಗೆ ಮತ್ತು ಮಾರ್ಚ್ 1ರಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಸುಮಾರು 1.5 ಗಂಟೆಗಳ ಕಾಲ ಉಚಿತ ಧ್ಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ದಾಂಡೇಲಿಯ ಸಹಜ ಯೋಗ ಉಚಿತ ಧ್ಯಾನ ಕೇಂದ್ರದ ಸಂಯೋಜಕ ರಾಘವೇಂದ್ರ ಆಚಾರ್ಯ ಹೇಳಿದ್ದಾರೆ. ಬುಧವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಸಹಜ ಯೋಗದ ಸಂಸ್ಥಾಪಕರು ಆದ ಪರಮ ಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾ ದೇವಿ ಅವರು ಕಂಡುಹಿಡಿದಿರುವ ಸ್ವಯಂ ಪ್ರೇರಿತ ಸುಲಭ ಮತ್ತು ಪ್ರಾಯೋಗಿಕವಾಗಿ ಕುಂಡಲಿನಿ ಜಾಗೃತಿಯ ವಿಧಾನವನ್ನ ಈ ಸಹಜ ಯೋಗ ಕೇಂದ್ರದ ಮೂಲಕ ಪ್ರತಿದಿನ ತಿಳಿಸಿಕೊಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಆನಂದದ ಅನುಭವವನ್ನ ಪಡೆಯುವ ಕೀಲಿಕೈಯಾಗಿರುವ ಸಹಜ ಯೋಗದ ಉಚಿತ ಧ್ಯಾನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳುವಂತೆ ರಾಘವೇಂದ್ರ ಆಚಾರ್ಯ ಅವರು ಕರೆ ಕೊಟ್ಟಿದ್ದಾರೆ. ನಾವು ಕಾರ್ಮಿಕ ಭವನ ಜ್ಞಾನೇಶ್ವರ ಮಂದಿರದ ಹತ್ತಿರ ಸೋಮಾನಿ ಸರ್ಕಲ್ ಶನಿವಾರ 28ನೇ ತಾರೀಕು ಸಂಜೆ 6 ಗಂಟೆಗೆ ಶುರು ಮಾಡ್ತೇವೆ ಮತ್ತು ಭಾನುವಾರ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಜೊತೆಗೆ ಎಷ್ಟು ಗಂಟೆವರೆಗೆ ಇರುತ್ತೆ? ಇದು 1.5 ತಾಸಿನ ಕಾರ್ಯಕ್ರಮ ಇರ್ತದೆ. ಅಂದರೆ ಆತ್ಮ ಸಾಕ್ಷಾತ್ಕಾರ ಮತ್ತು ಅದರಲ್ಲಿ ನಾವು ಒಂದು ಮ್ಯೂಸಿಕ್ ಜೊತೆಗೆ ಒಂದು ಧ್ಯಾನ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದು 1.5 ತಾಸಿನ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ದಯಮಾಡಿ ಎಲ್ಲರೂ ಬನ್ನಿ ಹಾಗೂ ಇದರ ಸದುಪಯೋಗ ಪಡೆದುಕೊಳ್ಳಿ. ಯಾಕಂದರೆ ಇದೊಂದು ದಾಂಡೇಲಿಗೆ ಬಂದಿರುವಂಥ ಒಂದು ಸುವರ್ಣ ಅವಕಾಶ ಹಾಗೂ ಯಾವತ್ತೂ ಉಚಿತವಾಗಿದೆ. ಇದರಲ್ಲಿ ಯಾವುದೇ ದುಡ್ಡಿನ ಸಮಸ್ಯೆಗಳೇ ಬರುವುದಿಲ್ಲ, ದುಡ್ಡಿನ ವ್ಯವಹಾರಗಳೇ ಇರುವುದಿಲ್ಲ. ಹಾಗಾಗಿ ಇದು ಸದಾ ಉಚಿತವಾಗಿದೆ. ಜೊತೆಗೆ ಆತ್ಮ ಸಾಕ್ಷಾತ್ಕಾರವನ್ನು ಕೊಡುವುದರಿಂದ ಇದು ನಿಮಗೆ ಎಲ್ಲೂ ಸಿಗದೇ ಇರುವಂಥದ್ದು. ಆತ್ಮ ಸಾಕ್ಷಾತ್ಕಾರ ನಿಮಗೆ ಕೊಡುವಂಥ ಗುರುಗಳು ಹಿಂದಿದ್ರು ಹಿಂದಿನ ಕಾಲದಲ್ಲಿ. ಆದರೆ ಇಂದಿನ ಕಾಲದಲ್ಲಿ ಈಗಿನ ಇದರಲ್ಲಿ ಯಾವುದೇ ನಿಮಗೆ ಅಂಥ ಗುರುಗಳು ಸಿಗೋದಿಲ್ಲ. ಅದು ಕೌಟುಂಬಿಕ ಜೀವನವನ್ನು ಮಾಡ್ತಾ ನೀವು ಈ ಯೋಗ ಪದ್ಧತಿಯನ್ನು ಆನಂದವಾಗಿ ಅನುಭವಿಸುವುದಕ್ಕೆ ಇದು ಒಂದು ನಿಮಗೆ ನೇರವಾದಂತಹ ಅತ್ಯಂತ ಸರಳವಾದಂತಹ ಮಾರ್ಗ. ಹಾಗಾಗಿ ಸಹಜಯೋಗಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಾಂಡೇಲಿ ಜನರು ಬಂದು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ತೀವಿ. ಅವ್ರು ಬರುವವರು ಹೇಗೆ ಸಿದ್ಧರಾಗಿ ಬರಬೇಕು? ಏನಾದರೂ ಬೆಡ್ಶೀಟ್ ಇಂಥದ್ದು ಶಾರೀರಿಕ ಯೋಗ ಅಲ್ಲ, ಇದು ಕೇವಲ ಒಂದು ಧ್ಯಾನ ಯೋಗ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಇದರಲ್ಲಿ ಬಟ್ಟೆ ಸಮವಸ್ತ್ರದಾಗಲಿ ಯಾವುದೇ ರೀತಿಯ ತಯಾರಿ ಬೇಕಿಲ್ಲ. ನೀವು ಸರಳವಾಗಿ ನಿಮ್ಮ ಏನು ದೈನಂದಿನ ಉಡುಪಿದೆ ಅದರಲ್ಲೇ ಬಂದು ನೀವು ಧ್ಯಾನದಲ್ಲಿ ಕೂಡಿರ್ಬೋದು. ವಯಸ್ಕರು ಕೂಡ ಕುತ್ಕೊಳ್ಳಿಕ್ಕೆ ಆಗದಿದ್ದವರು ಕುರ್ಚಿ ಮೇಲೆ ಕೂತ್ಕೊಂಡು ಈ ಧ್ಯಾನ ಯೋಗವನ್ನು ಅನುಭವಿಸ್ಬೋದು. ಮಕ್ಕಳು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಬರ್ಬೋದು. ಯಾಕೆಂದರೆ ಇದು ಎಲ್ಲ ರೀತಿಯ ಮಾನಸಿಕ, ಬೌದ್ಧಿಕ, ದೈಹಿಕ ಎಲ್ಲ ರೀತಿಯ ಆರೋಗ್ಯವನ್ನು ಒಂದು ಚಮತ್ಕಾರಿಕ ರೂಪದಲ್ಲಿ ಕೊಡ್ತದೆ. ಯಾಕೆಂದರೆ ನಮ್ಮ ಚಕ್ರಗಳೇನಿದ್ದಾವೆ, ಶಕ್ತಿ ಕೇಂದ್ರಗಳಂತ ಏನು ಹೇಳ್ತೇವೆ, 7 ಚಕ್ರಗಳು, ಆ ಚಕ್ರಗಳನ್ನು ಕ್ಲಿಯರ್ ಮಾಡಿದ ತಕ್ಷಣ ಆ ಚಕ್ರಗಳಿಗೆ ಸಂಬಂಧಪಟ್ಟಂತಹ ದೇಹದ ಅವಯವಗಳಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಇದ್ದರೆ ಅದು ಚಮತ್ಕಾರಿಕವಾಗಿ ಮಾಯವಾಗ್ತದೆ. ಹಾಗಾಗಿ ಇಲ್ಲಿ ಯಾವುದೇ ಮೆಡಿಸಿನ್ ಇಲ್ಲದೆ ನಾವು ಆರಾಮಾಗುವಂಥ ಅಂದರೆ ಆರೋಗ್ಯವನ್ನು ಪಡೆಯುವಂತಹ ಒಂದು ವಿಧಾನ ಕೂಡ ಈ ಸಹಜ ಯೋಗದಿಂದ ನಮಗೆ ಲಭ್ಯವಾಗ್ತದೆ. ದಾಂಡೇಲಿಯಲ್ಲಿ ಒಂದು ಸಹಜ ಯೋಗ ಅನ್ನೋಂಥ ವಿನೂತನವಾದಂತಹ ಒಂದು ಯೋಗ ಕಾರ್ಯಕ್ರಮವನ್ನು ನಾವು ದಿನಾಂಕ ಇದೇ ತಿಂಗಳು 28ನೇ ತಾರೀಕು ಮತ್ತು ಮಾರ್ಚ್ 1ನೇ ತಾರೀಕು ಕಾರ್ಮಿಕ ಭವನದಲ್ಲಿ ನಡೆಸ್ತಾ ಇದ್ದೇವೆ. ಇದಕ್ಕೆ ಎಲ್ಲರೂ ದಾಂಡೇಲಿಯ ಎಲ್ಲ ಜನ ಸಾರ್ವಜನಿಕರಿಗೂ ಎಲ್ಲ ವಯಸ್ಸಿನ ಮಕ್ಕಳು ಕೂಡ ಇದನ್ನು ಮಾಡ್ಬೋದು. ಯಾವುದೇ ಜಾತಿ ಮತ ಪಂಥಗಳ ಯಾವುದೇ ಒಂದು ಅಡಚಣೆ ಇದಕ್ಕಿಲ್ಲ. ಎಲ್ರಿಗೂ ಓಪನ್ ಆಗಿರುವಂಥದ್ದು ಹಾಗೂ ಸದಾ ಉಚಿತವಾಗಿರುವಂಥ ಒಂದು ಯೋಗ ಕಾರ್ಯಕ್ರಮ ಇದು. ಜೊತೆಗೆ ಇದು ನಮಗೆ ಕುಂಡಲಿನಿ ಜಾಗೃತಿ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಕೊಡುವಂತಹ ಒಂದು ಯೋಗ ಪದ್ಧತಿಯಾಗಿದೆ. ಇದರಲ್ಲಿ ನಮ್ಮ ಶಕ್ತಿ ಕೇಂದ್ರಗಳಿರ್ತವೆ ದೇಹದಲ್ಲಿ 7 ಶಕ್ತಿ ಕೇಂದ್ರಗಳು. ಅವುಗಳನ್ನು ಎನರ್ಜೈಸ್ ಮಾಡೋದ್ರ ಮೂಲಕ ಕುಂಡಲಿನಿಯನ್ನು ನಮ್ಮ ಸಹಸ್ರಾರ ಅಂದರೆ ನೆತ್ತಿಯಲ್ಲಿರುವಂತಹ ದ್ವಾರದ ಮೂಲಕ ಹೊರಬರುವುದರ ಮೂಲಕ ನಮ್ಮ ಕೈಗಳಲ್ಲಿ ಮತ್ತು ನೆತ್ತಿಯಲ್ಲಿ ತಂಪಾದ ಒಂದು ಗಾಳಿಯ ಅನುಭವ ಆಗ್ತದೆ. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪರಮ ಚೈತನ್ಯ ಶಕ್ತಿಯ ಜೊತೆಗೆ ಒಂದುಗೂಡುವಿಕೆ ಅಂತ ಹೇಳ್ತಾರೆ. ಇದನ್ನೇ ಸಹಜ ಯೋಗ ಅಂತಾರೆ. ಸಹಜ ಅಂತ ಹೇಳಿದ್ರೆ ಸಹ ಅಂದರೆ ನಮ್ಮ ಜೊತೆ, ಜ ಅಂದರೆ ಜನ್ಮಿಸಿದಂಥ ಶಕ್ತಿ. ಆ ಕುಂಡಲಿನಿ ಶಕ್ತಿ ಏನಿದೆ ನಮ್ಮ ಬೆನ್ನು ಮೂಳೆ ತುದಿಯಲ್ಲಿರುವಂತಹ ತ್ರಿಕೋನಾಕೃತಿಯ ಪವಿತ್ರ ಮೂಳೆಯಲ್ಲಿ 3.5 ಸುತ್ತಿನಲ್ಲಿ ಹಾವು ಸುತ್ತು ಹಾಕೊಂಡಾಗೆ ಕುಂಡಲಿನಿ ಅಂದರೆ ಕುಂಡಲ ಅಂದರೆ ಕಿವಿರಿಂಗು ಆ ರೂಪದಲ್ಲಿ ಮಲಗಿರುವುದರಿಂದ ಅದಕ್ಕೆ ಕುಂಡಲಿನಿ ಅಂತ ಒಂದು ಹೆಸರಿದೆ. ಆ ಶಕ್ತಿಯನ್ನು ಆ ಶಕ್ತಿ ನಮ್ಮ ತಾಯಿ ಗರ್ಭದಲ್ಲಿ ನಾವಿರುವಾಗ 3.5 ತಿಂಗಳಿರುವಾಗ ನಮ್ಮ ದೇಹ ರಚನೆ ಎಲ್ಲವನ್ನೂ ಮಾಡಿ ಆಮೇಲೆ ಅದು ಹೋಗಿ 3.5 ಸುತ್ತಿನ ರೂಪದಲ್ಲಿ ಆ ಪವಿತ್ರ ಮೂಳೆಯಲ್ಲಿ ಮಲಗಿರುತ್ತದೆ. ಅದನ್ನೇ ನಾವು ಜಾಗೃತ ಮಾಡಿದಾಗ ಅದು ನಮ್ಮ ಎಲ್ಲ ಮೇಲಿನ 6 ಶಕ್ತಿ ಕೇಂದ್ರಗಳನ್ನು ಭೇದಿಸಿ ಸಹಸ್ರಾರದ ಮೂಲಕ ಹೊರಬಂದು ಪರಮ ಚೈತನ್ಯ ಶಕ್ತಿ ಅಂದರೆ ನಮ್ಮ ಈ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿರುವಂತಹ ಪರಮ ಚೈತನ್ಯ ಶಕ್ತಿಯಲ್ಲಿ ಒಂದಾಗಿ ನಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ವಾಪಸ್ ತಂದು ಕೊಡ್ತದೆ.
ಯಾವಾಗ ಈ ಶಕ್ತಿ ಜಾಗೃತವಾಗ್ತದೋ ಆವಾಗ ನಮ್ಮ ಮಾನಸಿಕ, ದೈಹಿಕ, ಆರ್ಥಿಕ ಎಲ್ಲ ರೀತಿಯ ಅಡಚಣೆಗಳು ದೂರ. ಈ ಸಂದರ್ಭದಲ್ಲಿ ದಾಂಡೇಲಿಯ ಸಹಜ ಯೋಗ ಉಚಿತ ಧ್ಯಾನ ಕೇಂದ್ರದ ಸದಸ್ಯ ಶರಣಪ್ಪ ಶಿರಬಡಗಿ ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.